ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮಿ ರಾಜ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಈಗ ಟೈಮ್ ಬೆಳಗ್ಗೆ 5 ಗಂಟೆ ಆಗಿದೆ. ನಾನಿವತ್ತು ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ವ್ಲಾಗ್ ಮಾಡ್ತಿದ್ದೀನಿ. ಫಸ್ಟ್ ಎದ್ದು ಫ್ರೆಶ್ ಅಪ್ ಆಗ್ತೀನಿ. ದೆನ್ ಸ್ವಲ್ಪ ನೀರು ಕುಡಿದು ರಿಲ್ಯಾಕ್ಸ್ ಮಾಡಿ ಅದಾದಮೇಲೆ ನಾನು ಯೋಗ ಸ್ಟಾರ್ಟ್ ಮಾಡ್ತೀನಿ. ಏನೇನು ಯೋಗ ಮಾಡ್ತೀನಿ ಅಂದರೆ ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ ಸ್ಟಾರ್ಟಿಂಗು ಬಾಡಿ ರಿಲ್ಯಾಕ್ಸ್ ಆಗಲಿಕ್ಕೆ. ದೆನ್ ನಾನು ಸ್ವಲ್ಪ ಯೋಗಾಸನ ಮಾಡ್ತೀನಿ. ಚಕ್ರಾಸನ, ವೃಕ್ಷಾಸನ, ಇನ್ನು ಹೆಸರು ಸರಿಯಾಗಿ ನೆನಪಿಲ್ಲ. ಬಟ್ ನಾನು ಸ್ಕೂಲ್ ಟೈಮಲ್ಲಿ ಕಲ್ತಿದ್ದು, ಆದ್ದರಿಂದ ಅದೇ ಪ್ರಾಕ್ಟೀಸ್ ನಾನು ಮಾಡ್ಕೊಂಡು ಬಂದಿದ್ದೀನಿ. ಯೋಗ ಮಾಡಿ ಮುಗಿಸಿದ್ಮೇಲೆ ಸ್ವಲ್ಪ ಆಚೆ ಹೋಗಿ ಫ್ರೆಶ್ ಏರ್ ತೊಗೋತೀನಿ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ. ಸ್ವಲ್ಪ ಫ್ರೆಶ್ ಏರ್ ಎಲ್ಲ ತೊಗೊಂಡ್ರೆ ಸ್ವಲ್ಪ ಖುಷಿಯಾಗುತ್ತಲ್ಲ. ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡ್ತೀನಿ. ಮನೆ ಕೆಲಸ ಎಲ್ಲ ಮುಗಿಸಿ ಕಸ ಗುಡಿಸಿ ನೆಲ ಒರೆಸಿ ದೆನ್ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡ್ತೀನಿ. ನನ್ನ ಹಸ್ಬೆಂಡ್ 8:30ಗೆಲ್ಲ ಆಫೀಸ್ಗೆ ಹೊರಡ್ತಾರೆ, ಸೊ ಅದಕ್ಕೋಸ್ಕರ. ಅದಾದಮೇಲೆ ನನ್ನ ಮಗನೂ ಎದ್ದ, ಇನ್ನೂ ನಿದ್ದೆಗಣ್ಣಲ್ಲೇ ಇದ್ದಾನೆ. ನಾನೇ ಎಬ್ಬಿಸ್ಬಿಡ್ತೀನಿ 7:30 ಅವನ್ನ ಎಬ್ಬಿಸ್ಬಿಡ್ತೀನಿ. ಈಗಲಿಂದ ನಾನು ಸ್ವಲ್ಪ ಮಾರ್ನಿಂಗ್ ಬೇಗ ಎದ್ದು ಒಳ್ಳೆ ಪ್ರಾಕ್ಟೀಸ್ ಇರಲಿ ಅಂತ ಬೇಗ ಎಬ್ಬಿಸ್ಬಿಡ್ತೀನಿ ಅಷ್ಟೆ. ಆಮೇಲೆ ಆಚೆ ಕರ್ಕೊಂಡ್ಬಂದು ಫುಲ್ಲು ಎಚ್ಚರ ಮಾಡ್ತೀನಿ. ಅವನ್ನ ಅದು ಇದು ತೋರಿಸಿ ಆಟ ಆಡಿಸ್ಕೊಂಡು. ಇನ್ನೂ ನಿದ್ದೆಗಣ್ಣಲ್ಲೇ ಇದ್ದಾನೆ ಅವನು, ಅದಕ್ಕೆ ಏನು ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇಲ್ಲಾಂದರೆ ಫುಲ್ಲು ನಾಟಿ ಅವನು. ಕ್ಯಾಮ್ರಾ ಆನ್ ಆದ ತಕ್ಷಣ ಹಾಯ್ ಮಾಡೋದು ಎಲ್ಲ ಮಾಡ್ತಾನೆ. ಅದಾದಮೇಲೆ ಅವನಿಗೆ ಸ್ವಲ್ಪ ವಾರ್ಮ್ ವಾಟ್ರ್ ಕೊಡ್ತೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ. ಅದನ್ನು ಕುಡಿದು ಹಾಲು ಕುಡಿತಾನೆ. ಹಾಲು ಬೇಕೇ ಬೇಕು ಅವನಿಗೆ. ಅದಾದಮೇಲೆ ನಾನು ನನ್ನ ಹಸ್ಬೆಂಡ್ ನೋಡ್ಕೋತಾರೆ ಅವನು. ನಾನು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಫ್ರೈಡೇ ಆಗಿರೋದ್ರಿಂದ ಬೇಗ ಮುಗಿಸ್ಬಿಡ್ತೀನಿ. ವಾರದ ದಿವಸ ಎಲ್ಲ ಬೇಗ ಮುಗಿಸ್ಬಿಡ್ತೀನಿ. ಅದಾದಮೇಲೆ ನಮ್ಮ ಹಸ್ಬೆಂಡ್ಗೆ ಬಾಕ್ಸ್ ಎಲ್ಲ ಕಟ್ಟಿ ಅವರು ಆಫೀಸಿಗೆ ಹೊರಟರು. ನಾನು ಕಿಟ್ಟು ಬಾಯ್ ಮಾಡೋಕ್ಕೆ ನಿಂತಿದ್ದೀವಿ. ಫುಲ್ಲು ಖುಷಿ ಅವನಿಗೆ ಬಾಯ್ ಮಾಡೋದಕ್ಕೆ. ಬೇರೆ ಎಲ್ಲಿ ಹೊರಟರು ಅವನು ಅವ್ರ ಹಿಂದೆನೇ ಹೋಗ್ತಾನೆ. ಬಟ್ ಆಫೀಸ್ಗೆ ಹೋಗುವಾಗ ಮಾತ್ರ ಬಾಯ್ ಮಾಡಿ ಕಳಿಸ್ತಾನೆ. ಎಷ್ಟು ಗೊತ್ತಾಗುತ್ತೆ ಅವ್ರಿಗೆ ಈ ಏಜಿಗೆ, ಜಸ್ಟ್ 1.5 ಇಯರ್ ಎಲ್ಲ ಗೊತ್ತಾಗುತ್ತೆ. ಆಫೀಸ್ಗೆ ಹೋಗ್ತಾ ಇದ್ದಾರೆ, ನಾವು ಬಾಯ್ ಮಾಡಬೇಕು ಅಳ್ಬಾರ್ದು, ಎಲ್ಲ ಗೊತ್ತಾಗುತ್ತೆ. ಒಂಥರ ನಮಗೆ ಶಾಕ್ ಆಗೋ ರೀತಿ ರಿಯಾಕ್ಟ್ ಮಾಡ್ತಾರೆ ಎಲ್ಲ ಟೈಮಲ್ಲೂ. ಅದಾದಮೇಲೆ ಅವರು ಹೊರಟರು. ಅವನಿಗೆ ಸ್ನಾನ ಎಲ್ಲ ಮಾಡಿಸಿ ದೇವ್ರಿಗೆ ನಮಸ್ಕಾರ ಮಾಡಿಸಿ ವಿಭೂತಿ ಎಲ್ಲ ಹಚ್ಚಿ ಎಲ್ಲ ಹಚ್ಚಿಸ್ಕೊತಾನೆ ಅವನು. ಸಖತ್ ಇಷ್ಟ ಅವನಿಗೆ ದೇವ್ರ ಹತ್ರ ಹೋಗಿ ನಿಂತ್ಕೊಂಡು ನಮಸ್ಕಾರ ಮಾಡೋದು, ಅದೆಲ್ಲ ತುಂಬ ಇಷ್ಟ. ಇಲ್ಲಿಂದನೇ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅವನಿಗೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ರೂಢಿ ಮಾಡಿಬಿಟ್ಟಿದ್ದೀನಿ. ಅದಾದಮೇಲೆ ಅವನು ಆಟ ಆಡ್ತಾಯಿದ್ದ. ಅವ್ನಿಗೋಗಿ ಟಿಫನ್ ಮಾಡಿಸ್ದೆ. ನಾರ್ಮಲ್ ನಮಗೇನು ಮಾಡಿರ್ತೀವಿ ಅದನ್ನೇ ತಿನ್ನಿಸ್ತೀನಿ. ಜಾಸ್ತಿ ಏನಾದ್ರು ಖಾರ ಸ್ಪೈಸಿ ಇದ್ದರೆ ಅಷ್ಟೇ ಅವನಿಗೆ ಬೇರೆ ಸಪ್ರೇಟ್ ಮಾಡ್ತೀನಿ. ಇವತ್ತು ಬಂದುಬಿಟ್ಟು ಪನ್ನೀರ್ ಬಿರಿಯಾನಿ ಮಾಡಿದ್ದೆ. ಬಿರಿಯಾನಿ, ಪಲಾವು, ಈ ಥರ ಬಾತ್ ಎಲ್ಲ ಐಟಮ್ಸ್ ಎಲ್ಲ ಇಷ್ಟಪಟ್ಟು ತಿಂತಾನೆ ಅವನು. ಅವನಿಗಂತ ಮಾಡಿದ ತಕ್ಷಣ ಕುಕ್ಕರ್ ಓಪನ್ ಮಾಡಿದ ತಕ್ಷಣ ಅವನಿಗಂತ ಸಪ್ರೇಟ್ ಬಾಕ್ಸಲ್ಲಿ ನಾನು ತುಪ್ಪ ಹಾಕಿ ತೆಗ್ದಿಟ್ಬಿಡ್ತೀನಿ, ಬಿಸಿ ಬಿಸಿಯಾಗಿರುತ್ತೆ ಅಂತ. ಅವನ ಕೆಲಸ ಎಲ್ಲ ಮುಗಿಸಿ ನಾನು ಟಿಫನ್ ಮಾಡ್ತಾಯಿದ್ದೀನಿ. ಅವನು ಆಟ ಆಡ್ತಾಯಿದ್ದ. ಅದಾದಮೇಲೆ ಅವನ್ನ ಮಲಗ್ಸೋಣ ಅಂತ ಕರ್ಕೊಂಡೋದೆ. ಆಲ್ಮೋಸ್ಟ್ 10:30ಗೆ ಕರ್ಕೊಂಡೋದೆ. ಮಲಗ್ತಾ ಇಲ್ಲ ಅವನು. ಇನ್ನೂ ಆಟ ಆಡಬೇಕಂತೆ ಅವನು. ಅದಕ್ಕೆ ಇರಿಟೇಟ್ ಮಾಡ್ಕೊಂಡು ಕೂತಿದ್ದೆ ಅವನಿಗೆ. ಅವನ್ನ ಅಳಿಸೋದಂದ್ರೆ ನಂಗೆ ತುಂಬ ಇಷ್ಟ. ಅಳುವಾಗ ತುಂಬ ಕ್ಯೂಟಾಗಿ ಕಾಣಿಸ್ತಾನೆ. ಅಳ್ತಾ ಇರ್ತಾನೆ, ಸಡನ್ನಾಗಿ ನಗ್ತಾನೆ. ಒಂಥರ ಮ್ಯಾಜಿಕ್ ಮಾಡ್ದಂಗೆ ಅವ್ರ ಎಮೋಷನ್ಸ್. ಆಮೇಲೆ ಅವನು ಮಲ್ಕೊಂಡ. 10:30ಗೆ ಕರ್ಕೊಂಡು ಹೋಗಿದ್ದು, 11:30ವರೆಗೂ ಆಟ ಆಡಿ ಆಮೇಲೆ ಮಲ್ಕೊಂಡ. ಅವನ್ನ ಮಲಗಿಸಿ ಬರೋಷ್ಟರಲ್ಲಿ ಮನೆಯೆಲ್ಲ ಮೆಸ್ಸಾಗಿತ್ತು. ಅದನ್ನ ಕ್ಲೀನ್ ಮಾಡಬೇಕು ಇವಾಗ. ಅವನ್ನ ಮಲಗಿಸಿ ನಾನು ರಿಲ್ಯಾಕ್ಸ್ ಮಾಡೋ ಹಾಗೆ ಇಲ್ಲ, ನನಗೆ ಕೆಲಸ ಇದ್ದೇ ಇರುತ್ತೆ. ಮನೆ ಕೆಲಸ ಮಾಡ್ತಾನೇ ಇರು, ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ. ಒಂದು ಮಾರ್ನಿಂಗೇ ಇಷ್ಟು ಕೆಲಸ ಇರುತ್ತೆ. ದಿನ ಎಲ್ಲ ಪೂರ್ತಿ ಮುಗಿಸೋ ಅಷ್ಟರಲ್ಲಿ ಇನ್ನಿಷ್ಟು ಅವನ್ನ ನೋಡ್ಕೋಬೇಕು, ಅವನ್ನ ಆಟ ಆಡಿಸ್ಬೇಕು. ಜೊತೆಗೆ ಸ್ವಲ್ಪ ನನಗೆ ರೀಡಿಂಗ್ ಹ್ಯಾಬಿಟ್ ಇದೆ. ಸೊ ಅವಾಗವಾಗ ಬುಕ್ಸ್ ಓದ್ತಾ ಇರ್ತೀನಿ. ಅದು ತುಂಬ ಇಂಟ್ರೆಸ್ಟ್ ಬಂದಾಗ ಓದ್ತೀನಿ. ತುಂಬ ನನಗೆ ಸ್ಟೋರಿ ಬುಕ್ಸ್ ಇಷ್ಟ ಆಗುತ್ತೆ. ಸ್ಟೋರೀಸ್ ಬೇಗ ಕರ್ಕೊಂಡು ಹೋಗಿಬಿಡುತ್ತೆ ನಮ್ಮನ್ನ ಬೇರೆ ಪ್ರಪಂಚಕ್ಕೆ.
ಸೊ ನಾನು ಸ್ಟೋರೀಸ್ ಓದ್ತಾ ಇರ್ತೀನಿ, ಸ್ಟೋರಿ ಬುಕ್ಸು. ಅದು ನನ್ನ ತಂಗಿಯಿಂದ ನನಗೆ ಪ್ರಾಕ್ಟೀಸ್ ಆಗಿದ್ದು. ಅವಳು ತುಂಬ ಬುಕ್ಸ್ ಓದ್ತಾಳೆ, ಅವಳಿಂದ ನನಗೆ ಹಾಗೆ ಹ್ಯಾಬಿಟ್ ಆಯಿತು. ಕೆಲಸ ಎಲ್ಲ ಮುಗಿಸ್ದೆ ಆಲ್ಮೋಸ್ಟ್. ಕಿಟ್ಟು ಎದ್ದೇಳೋದು 1:30 ಆಗುತ್ತೆ. ಆಲ್ಮೋಸ್ಟ್ 1 2 ಅವರ್ಸ್ ಮಲಗ್ತಾನೆ, 2.5 ಅವರ್ಸ್. ಅಷ್ಟರಲ್ಲಿ ನನಗಂತ ಸ್ವಲ್ಪ ಟೈಮ್ ಕೊಟ್ಕೊಂಡು ಅವನು ಎದ್ದೇಳೋ ಅಷ್ಟರಲ್ಲಿ ಅವನಿಗೆ ತಿನ್ನಲಿಕ್ಕೆ ಏನಾದ್ರು ಮಾಡಿಬಿಡ್ತೀನಿ. ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ರೊಟೀನು, ಫ್ರೈಡೇ ಮಾರ್ನಿಂಗ್ ರೊಟೀನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ.